ಹಾಯ್ ಫ್ರೆಂಡ್ಸ್, ಆಂಧ್ರ ಸ್ಟೈಲ್ ಕೊತ್ತಂಬರಿ ಚಟ್ನಿ ಮಾಡೋ ವಿಧಾನ. ಇದು ನೀವು 1 ತಿಂಗಳವರೆಗೂ ಇಟ್ಟು ಫ್ರಿಜ್ಜಲ್ಲಿ ಯೂಸ್ ಮಾಡ್ಬೋದು. ಇದಕ್ಕೆ ಮೊದಲು ಒಂದು ಕಡಾಯಲ್ಲಿ ಒಂದು 5ರಿಂದ 6 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಒಂದು 2 ಸ್ಪೂನ್ ಧನಿಯಾ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. 1/4 ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಳ್ಳಿ. ಹಾಕಿ ಅದನ್ನ ಚೆನ್ನಾಗಿ ಹುರ್ಕೊಳ್ಳಿ. ಆನಂತರ ಒಂದು 60ರಿಂದ 50 ಒಣಮೆಣಸಿನ್ಕಾಯಿ ಹಾಕಿ. ಇದು ನಮಗೆ ದೊಡ್ಡ ಕಟ್ಟು 2 ಕಟ್ಟು ಕೊತ್ತಂಬರಿ ಸೊಪ್ಪಿಗೆ ಅಳತೆ ಇದು. ಈ ರೀತಿ ನೀವು ಚೆನ್ನಾಗಿ ಕೈ ಬಿಡದರೆ ಹುರ್ಕೊತಾ ಇರಬೇಕು. ಇದನ್ನು ನೀವು ಇದರಲ್ಲಿ ಸ್ವಲ್ಪ 1 ಕಟ್ ಸಾಕು ಕೊತ್ತಂಬರಿ ಅಂದ್ಕೊಂಡ್ರೆ ನಾನು ಹೇಳಿದ ಕ್ವಾಂಟಿಟಿ ಎಲ್ಲ ಅರ್ಧ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಅದೇ ಕಡೆಗೆ ಇನ್ನೂ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಈಗ ಉದ್ದಿನ ಬೇಳೆ 1/4 kg ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಗೋಲ್ಡನ್ ಕಲರ್ ಬರಬೇಕು ನಿಮಗೆ. ಚೆನ್ನಾಗಿ ಈ ರೀತಿ ಕಲರ್ ಚೇಂಜ್ ಆಗಬೇಕು. ಕೈ ಬಿಡದೇ ತಿರುಗಿಸ್ತಾನೆ ಇರಬೇಕು ನೀವು ಅದನ್ನು. ಈ ರೀತಿ ನಾವು ಹುರಿದಂಥ ಎಲ್ಲ ವಸ್ತುನ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಅದ್ಮೇಲೆ ಒಂಚೂರು ಕಲ್ಲುಪ್ಪು ಹಾಕ್ಕೊಳ್ಳಿ. ಯಾಕಂದರೆ ಕಲರ್ ಚೇಂಜ್ ಆಗೋಗುತ್ತಿಲ್ಲ ಅಂದರೆ ಅದು. ಇನ್ನೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕಿ ನಾವು ಕ್ಲೀನ್ ಮಾಡಿಕ್ಕಿರೋಂಥ ಕೊತ್ತಂಬರಿ ಸೊಪ್ಪನ್ನ ಅದರಲ್ಲಿ ಹಾಕ್ಕೊಬೇಕು. ಹಾಕಿ ಚೆನ್ನಾಗಿ ಬಾಡಿಸ್ಕೊಬೇಕು. ಅದನ್ನು ಕೊತ್ತಂಬರಿ ಸೊಪ್ಪಲ್ಲಿ ಈ ಥರ ನೀರು ಬರುತ್ತೆ. ಆ ನೀರೆಲ್ಲ ಪೂರ್ತಿ ಹಿಂಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಈ ಥರ ಸೈಡಲ್ಲಿ ಎಣ್ಣೆಲ್ಲ ಬಿಟ್ಟಾದಮೇಲೆ ಎತ್ತಿ ತಟ್ಟೆಗೆ ಹಾಕ್ಕೊಳ್ಳಿ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಇರೋಂಥ 1.5 kg ಟೊಮೆಟೊನ ಅದೇ ಆ ಎಣ್ಣೆಗೆ ಹಾಕ್ಕೊಬೇಕು. ನೀವು ನಿಮಗೆ ಸ್ವಲ್ಪನೇ ಸಾಕು ಅಂದ್ಕೊಂಡ್ರೆ ನಾನು ಏನು ಹೇಳಿದೆ ಕ್ವಾಂಟಿಟಿ ಅದರಲ್ಲೆಲ್ಲ ಅರ್ಧ ಮಾಡ್ಕೊಳ್ಳಿ. ಟೊಮೆಟೊಗೆ ತಕ್ಕಷ್ಟು ಒಂಚೂರು ಕಲ್ಲುಪ್ಪು ಹಾಕ್ಕೊಳ್ಳಿ. ಮತ್ತು ಅದರಲ್ಲೇ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ನಾವು ಆ ಬೇಳೆಯಲ್ಲಿ ಕೂಡ ಕಲ್ಲುಪ್ಪು ಹಾಕಿದ್ದೀವಿ. ಅದರಿಂದ 2ಕ್ಕೂ ತಕ್ಕಂಗೆ ಉಪ್ಪು ಹಾಕಿ. ಆ ಟೊಮೆಟೊ ಮೇಲೆ ನೀವು ತಟ್ಟೆ ಏನು ಮುಚ್ಚಬಾರ್ದು, ಹಂಗೆ ಚೆನ್ನಾಗಿ ಬಾಡಿಸ್ಕೊಬೇಕು. ಅದರಲ್ಲಿರೋ ಎಣ್ಣೆ ಎಲ್ಲ ಮೇಲೆ ಬರೋವರೆಗೂ ಬಾಡಿಸ್ಕೊಬೇಕು. ಸೆಂಟ್ರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇರಿ. ಎಷ್ಟು ಎಣ್ಣೆ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ, ನಿಮಗೆ ಬೇಗ ಕೆಡಲ್ಲ. ಇನ್ನೊಂದು ಚಮಚ ಎಣ್ಣೆ ಹಾಕ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಈ ಥರ ಗೊಜ್ಜು ಥರ ಬಂದುಬಿಡ್ಬೇಕು ನಿಮಗೆ. ಈಗ ಒಂದು ದೊಡ್ಡ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ಹುಣಸೆಹಣ್ಣು ಹುಳಿ ನಿಮ್ಗೆ ತಕ್ಕಂಗೆ ಹಾಕ್ಕೊಳ್ಳಿ. ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಟೊಮೆಟೊನ ಬಾಡಿಸ್ಕೊಳ್ಳಿ. ಎಣ್ಣೆ ಎಲ್ಲ ಪೂರ್ತಿ ಮೇಲೆ ಬರಬೇಕು. ಚೆನ್ನಾಗಿ ಮೇಲೆ ಈ ಥರ ತೇಲಿ ಬಂದಾದಮೇಲೆ ಗ್ಯಾಸ್ ಆಫ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಅದನ್ನ ಚೆನ್ನಾಗಿ ಆರೋದಕ್ಕೆ ಬಿಡಿ. ನಾವು ಡ್ರೈ ರೋಸ್ಟ್ ಮಾಡಿರೋದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಬೇಕು. ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳಿ. ಅದನ್ನು ನೈಸ್ ಮಾಡಬೇಡಿ. ಈ ಥರ ಒಂದು ಸ್ವಲ್ಪ ತರ್ತರಿಯಾಗಿರಬೇಕು. ಮತ್ತು ಮಿಕ್ಸಿ ಜಾರ್ಗೆ ನಾವು ಫ್ರೈ ಮಾಡಿಕ್ಕಿರೋ ಟೊಮೆಟೊ ಅರ್ಧ, ಕೊತ್ತಂಬರಿ ಸೊಪ್ಪು ಅರ್ಧ ಹಾಕಿ ರುಬ್ಕೊಬೇಕು. ಕೊತ್ತಂಬರಿ ಟೊಮೆಟೊನೂ ಈ ಥರ ಒಂದು ಸ್ವಲ್ಪ ಜಾಸ್ತಿ ನುಣ್ಣಗೆ ಮಾಡಿದರೆ ರುಬ್ಕೊಬೇಕು. ಈಗ ಅದನ್ನ ಒಗ್ಗರಣೆ ಮಾಡೋದಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಒಂದು ಬಾಂಡೆಗೆ. ಚೆನ್ನಾಗಿ ಎಣ್ಣೆ ಕಾದಾದಮೇಲೆ ಅದಕ್ಕೆ ಸಾಸಿವೆ, ಒಂದು ಸ್ವಲ್ಪ ಉದ್ದಿನಕಾಳು, ಒಂದು ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಅದಕ್ಕೇ ಈ ಥರ ಸಾಸಿವೆ ಕಾಳು ಚೆನ್ನಾಗಿ ಚಿಟಪಟ ಅಂತೇಳಿ ಸೌಂಡ್ ಬರಲಿ, ಇಲ್ಲಾಂದರೆ ಕಹಿ ಬರುತ್ತೆ. ಮತ್ತು ಒಗ್ಗರಣೆ ಮಾಡಿದ್ದನ್ನ ನಾವು ಮಿಕ್ಸಿಗೆ ಹಾಕಿ ಮಿಶ್ರಣ ಮಾಡಿಕೊಳ್ಳೋದಕ್ಕೆ ಹಾಕಬೇಕು. ನೀವು ಇದೇನಪ್ಪ ಇದು ಇಷ್ಟೊಂದು ಎಣ್ಣೆ ಹಾಕ್ತಾಯಿದ್ದಾರೆ, ಇಷ್ಟೊಂದು ಎಣ್ಣೆ ಹಿಡಿಯುತ್ತಾ ಅಂತ ಅಂದ್ಕೊಬೇಡಿ. ಯಾಕಂದರೆ ಇದು ನೀವು ಮಾಡಿಟ್ರೆ 1 ತಿಂಗಳಾದ್ರೂ ನಿಮಗೇನಾಗಲ್ಲ. ಫ್ರಿಜ್ಜಲ್ಲಿ ಇಡಬೇಕು. ನೀವು ಹೊರಗಡೆ ಹಂಗೆ ಇಟ್ಬಿಡ್ತೀನಿ ಅನ್ನಂಗಿದ್ರೆ 3 ದಿನ 4 ದಿನವರೆಗೂ ಏನೂ ಆಗೋಲ್ಲ. ಫ್ರಿಜ್ಜಲ್ಲಿ ಇಟ್ಟರೆ 1ರಿಂದ 2 ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು. ಅನ್ನಕ್ಕೆ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಯಾವುದಕ್ಕಾದರೂ ಚೆನ್ನಾಗಿರುತ್ತೆ ಇದು. ಮತ್ತು ಅದು ಚೆನ್ನಾಗಿ ಮಿಶ್ರಣ ಮಾಡಿ ತಣ್ಣಗಾದ್ಮೇಲೆ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಕ್ಕೊಂಬಿಡಿ. ಹಂಗೆ ಬಿಸಿ ಮೇಲೆ ಹಾಕ್ಬಿಡಿ. ಬಿಸಿ ಮೇಲೆ ಹಾಕಿದ್ರೆ ಕೆಟ್ಟೋಗುತ್ತೆ ಬೇಗ. ಚೆನ್ನಾಗಿ ಆರಲಿ.